ಬೆಂಗಳೂರು ಗ್ರಾಮಾಂತರಕ್ಕೆ ಎಂಪಿ ಯಾರಾಗಬೇಕು ನಿಮ್ಮ ಮತ ಯಾರಿಗೆ ಅನ್ನುವಂತಹ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿಎನ್ ಮಂಜುನಾಥ್, ನಿಮ್ಮ ಮತ ಯಾರಿಗೆ, ನಿಮ್ಮ ಬೆಂಬಲ ಯಾರಿಗೆ ಅನ್ನೋದನ್ನ ನೀವು ತಿಳಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ಈಗಾಗಲೇ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಆರಂಭ ಆಗಿದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅನ್ನೋದನ್ನ ತಿಳಿಸಬಹುದು. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ಈಗಾಗಲೇ ಬಂಡಿ ಬ್ರದರ್ಸ್ ಅನ್ನ ಒಂದು ರೀತಿ ಸೋಲಿನ ರುಚಿಯನ್ನ ಕಾಣಿಸೋದಕ್ಕೆ ನೇರವಾಗಿ ಹೃದಯವಂತ ಅಖಾಡದಲ್ಲಿ ಇದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾರ್ ತಿಳಿಸ್ತಾ ಹೋಗ್ತಾರೆ. ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ, ಹಳೆ ಬೇರು ಹೊಸ ಚಿಗುರು ಅನ್ನೋಂಗೆ ಇತ್ತ ಡಿಕೆ ಸುರೇಶ್ ಅವರನ್ನ ಮಣಿಸೋದಕ್ಕೆ ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಅಖಾಡದಲ್ಲಿ ಇದ್ದಾರೆ. ಏನಾಗಬಹುದು ಅಂತ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಈ ಬಾರಿಯ ಚುನಾವಣೆ ಜಿದ್ದಾಜಿದ್ದಿನ ಕಣವಾಗಿ ಪರಿಣಮಿಸಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಂಡಿದೆ. ಅದರಲ್ಲೂ DCM DK ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ. ಈಗ ಹಾಲಿ ಕೂಡ ಅವರೇ ಕೂಡ MP ಆಗಿರುವಂತದ್ದು. ಕಳೆದ ಬಾರಿಯೂ ಕೂಡ ಅವರು ಗೆಲುವನ್ನ 2 ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಅದೇ ರೀತಿ ಈ ಒಂದು ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಅವರು ಕೂಡ ಇದ್ರು. ಆದ್ರೆ ಬಿಜೆಪಿ ನಾಯಕರ ಒಂದಿಷ್ಟು ತಂತ್ರಗಾರಿಕೆಯಿಂದ ಎಲ್ಲೋ ಒಂದು ಕಡೆ ಈ ಬಾರಿ ಸವಾಲಾಗಬಹುದು ಅನ್ನುವಂತಹ ಒಂದಿಷ್ಟು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಅಥವಾ ಒಂದು ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಕ್ಷೇತ್ರದಲ್ಲಿನ ಒಂದಿಷ್ಟು ರಾಜಕೀಯ ವಿದ್ಯಮಾನಗಳು ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಬಿಜೆಪಿಯ ಪಕ್ಷದಿಂದ ಕಳೆದ ಬಾರಿ 2019ರಲ್ಲಿ ಅಶ್ವಥ್ ನಾರಾಯಣ ಗೌಡ ಅವರು ಸ್ಪರ್ಧೆ ಮಾಡಿದ್ರು. ಸುಮಾರು ಅವರಿಂದ 2 ಲಕ್ಷಗಳ ಮತಗಳ ಅಂತರದಲ್ಲಿ ಕೂಡ DK ಸುರೇಶ್ ಅವರು ಕೂಡ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಇದೀಗ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಅಂದ್ರೆ JDS ಮತ್ತು ಬಿಜೆಪಿ ಎರಡು NDA ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿದಿರುವಂತದ್ದು ಸಾಕಷ್ಟು ಒಂದು ಕಡೆ ಸವಾಲಿನ ಪ್ರಶ್ನೆಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕಾಡ್ತಾ ಇದೆ. ಅಥವಾ ಅಲ್ಲಿರ್ತಕ್ಕಂಥ ರಾಜಕಾರಣ ಕೂಡ ಸಾಕಷ್ಟು ರಣರಂಗ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಡಾಕ್ಟರ್ CN ಮಂಜುನಾಥ್ ಅವರು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಾಯಕರು. ಏನು ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಸಾಕಷ್ಟು ಒಂದ್ ಕಡೆ ಜನರಿಗೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಹೊಸ ಮುಖ ರಾಜಕೀಯ ಕಣಕ್ಕೆ ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ DK ಬ್ರದರ್ಸ್ ಅವರ ಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿರುವಂತದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಮೂಡಿಸಿದೆ. ಹಾಗಾಗಿ ಇಲ್ಲಿ ನಾವು ಜನಸಂಖ್ಯಾವಾರು ಜಾತಿವಾರು ನಾವು ನೋಡ್ತಾ ಹೋದ್ರೆ ಜಾತಿವಾರು ಒಂದು ಲೆಕ್ಕದಲ್ಲಿ ಸುಮಾರು 14 ಲಕ್ಷ ಮತಗಳು ಇಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಪ್ರಾಬಲ್ಯವಿರುವಂತದ್ದು. ಲಿಂಗಾಯತ ಸಮುದಾಯದ ಮತಗಳು 1,45,000 ಇದಾವೆ. ಅದರಂತೆ ಅಲ್ಪಸಂಖ್ಯಾತ ಮತಗಳು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತಗಳು 3,63,327 ಮತಗಳು ಇಲ್ಲಿ ಅಲ್ಪಸಂಖ್ಯಾತ ಮತಗಳು. ಇತರೆ ಕೂಡ ಕುರುಬ ಸಮುದಾಯ, ಗಂಗಾ ಮತಸ್ಥರು, ಈ ಒಂದು ಸಮುದಾಯ ಕೂಡ ಕೆಲವಷ್ಟು ಸಮುದಾಯಗಳು ಕೂಡ ಜನಸಂಖ್ಯೆ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಮತಗಳು ನಿರ್ಣಾಯಕವಾಗಿರ್ತಕ್ಕಂಥದ್ದು. ಇಲ್ಲಿ ಚನ್ನಪಟ್ಟಣ ಆಗಿರ್ಬೋದು, ಏನು ಕುಣಿಗಲ್ ಆಗಿರ್ಬೋದು, ಈ ಒಂದು ಕ್ಷೇತ್ರಗಳಲ್ಲಿ ಕೂಡ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ, ಕುಣಿಗಲ್ ಕಾಂಗ್ರೆಸ್ ಪಕ್ಷ ಇದೆ. ಸುಮಾರು ಒಟ್ಟು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇರುವಂತದ್ದು. ಇನ್ನು 2 ಬಿಜೆಪಿ, 1 JDS, ಅದು ಕುಮಾರಸ್ವಾಮಿ ಅವರು. ಹಾಗಾಗಿ ಈ ಒಂದು ಕ್ಷೇತ್ರವಾರು ವಿಧಾನಸಭಾವಾರು ನೋಡ್ತಾ ಹೋದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಹೆಚ್ಚಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರು ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸುರೇಶ್ ಅವರು ಬರ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. DK ಸಹೋದರರ ಪ್ರಾಬಲ್ಯ ಒಂದು ಕಡೆ, ಮೋದಿ ಹಾಗೆ ದೇವೇಗೌಡರ ಬಲಾಬಲ ಒಂದು ಕಡೆ. ಜನರ ಬೆಂಬಲ ಯಾರ ಕಡೆಗೆ ಬೀರ್ಬೋದು ಈ ಬಾರಿ ಅಂತ? ಚಂದ್ರಕಲಾ, ಒಂದ್ ಕಡೆ ಡಾಕ್ಟರ್ CN ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬ್ರು. ಇನ್ನೊಂದು ಕಡೆ ಬಿಜೆಪಿ ಮತ್ತು JDS ಕೂಡ ಸಾಕಷ್ಟು ಒಂದು ಕಡೆ ಈ ಒಂದು ರಾಮನಗರ ಭಾಗ ಆಗಿರಬಹುದು, ಈ ಒಂದು ಬೆಂಗಳೂರು ಏನು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಗಿರಬಹುದು, ಇಲ್ಲಿ JDS ಪ್ರಾಬಲ್ಯ ಕೂಡ ಇರುವಂತದ್ದು. ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಅವರ ಸಮುದಾಯದ ಮತಗಳನ್ನ ಸೆಳೆಯುವಲ್ಲಿ ಸಫಲರಾಗ್ತಾರೆ ಅನ್ನುವಂತ ಲೆಕ್ಕಾಚಾರ. ಬಿಜೆಪಿ JDS ಎರಡೂ ಮೈತ್ರಿ ಮಾಡಿಕೊಂಡಿದ್ದಾವೆ. ಹಾಗಾಗಿ ಎರಡೂ ಪಕ್ಷದಿಂದಲೂ ಕೂಡ ಕಾರ್ಯಕರ್ತರು ಒಗ್ಗೂಡಿಕೊಂಡು ಅಲ್ಲಿರ್ತಕ್ಕಂಥ ಸಮುದಾಯದ ನಾಯಕರು ಒಕ್ಕಲಿಗ ನಾಯಕ ವರ್ಸಸ್ ಒಕ್ಕಲಿಗ ಅನ್ನುವಂತ ಜಿದ್ದಾಜಿದ್ದಿನ ಕಣ
ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2ರಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ರೆ 5ರಲ್ಲಿ ಕಾಂಗ್ರೆಸ್ ಬೆಲ್ಟ್ ಇದೆ. ಅಂದ್ರೆ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕೇವಲ ಒಂದರಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಹಾಗಾಗಿ ಬಹಳ ಕುತೂಹಲವನ್ನ ಕೆಳಿಸ್ತಾ ಇದೆ ಈ ಬಾರಿಯ ಬೆಂಗಳೂರು ಗ್ರಾಮಾಂತರ. ಹಾಗಾದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರಕ್ಕೆ ಎಂಪಿ ಯಾರಾಗಬಹುದು? ಇದನ್ನು ಕೂಡ ಕ್ವಶನ್ ಮಾರ್ಕ್ ಅಂತಾನೆ ಹೇಳ್ಬೋದು.